ನಮಸ್ಕಾರ. ಮುಖ್ಯಾಂಶಗಳು. ನಾಳೆಯಿಂದ ಇದೇ 20ರವರೆಗೆ ರಾಜ್ಯದ ಆಯ್ದ ಜಿಲ್ಲೆಗಳಲ್ಲಿ ರಾತ್ರಿ ಕರ್ಫ್ಯೂ ಜಾರಿ. ಏಪ್ರಿಲ್ 11ರಿಂದ 14ರವರೆಗೆ ಲಸಿಕಾ ಅಭಿಯಾನ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಮುಂದುವರೆದ ಸಾರಿಗೆ ನೌಕರರ ಮುಷ್ಕರ, ಕರ್ತವ್ಯಕ್ಕೆ ಹಾಜರಾಗುವಂತೆ ಸರ್ಕಾರದ ಮನವಿ. ಚೈನಾ ಮತ್ತು ಭಾರತದ ಕಮಾಂಡರ್ ಮಟ್ಟದ 11ನೇ ಸುತ್ತಿನ ಮಾತುಕತೆ. ಗಡಿಯಲ್ಲಿನ ಸೇನಾ ಹಿಂಪಡೆಯುವ ಕುರಿತು ಚರ್ಚೆ ಸಾಧ್ಯತೆ. ದೇಶದಲ್ಲಿ ಕೋವಿಡ್-19 ಲಸಿಕಾ ಅಭಿಯಾನ ಚುರುಕು. 9 ಕೋಟಿಗೂ ಅಧಿಕ ಮಂದಿಗೆ ಲಸಿಕೆ ವಿತರಣೆ. ವಾರ್ತೆಗಳ ವಿವರ. ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಕೋವಿಡ್-19 ಸೋಂಕು ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ನಾಳೆಯಿಂದ ಇದೇ 20ರವರೆಗೆ ರಾತ್ರಿ ಕರ್ಫ್ಯೂ ವಿಧಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗಿನ ವರ್ಚುವಲ್ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಅವರು ಕೋವಿಡ್ ನಿಯಂತ್ರಣಕ್ಕೆ ಪ್ರಧಾನಿ ಅವರು ಹಲವು ಸಲಹೆಗಳನ್ನು ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಬೆಂಗಳೂರು ನಗರ, ಮೈಸೂರು, ಮಂಗಳೂರು, ಕಲಬುರಗಿ, ಬೀದರ್, ತುಮಕೂರು, ಉಡುಪಿ ಮತ್ತು ಮಣಿಪಾಲದಲ್ಲಿ ನಗರ ಪ್ರದೇಶಗಳಿಗೆ ಸೀಮಿತಗೊಳಿಸಿ ರಾತ್ರಿ ಕರ್ಫ್ಯೂ ಜಾರಿಗೊಳಿಸಲಾಗುವುದು ಎಂದು ತಿಳಿಸಿದರು. ಪ್ರಧಾನಿಯವರ ಸೂಚನೆಯಂತೆ ಇದೇ 11ರಂದು ಜ್ಯೋತಿ ಬಾಪುಲೆ ಅವರ ಜನ್ಮದಿನದಿಂದ ಆರಂಭಗೊಂಡು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನವಾದ ಏಪ್ರಿಲ್ 14ರವರೆಗೆ ಕೋವಿಡ್ ಲಸಿಕಾ ಅಭಿಯಾನ ಆರಂಭಿಸಲಾಗುತ್ತಿದೆ ಎಂದು ಹೇಳಿದರು. ಸಾರ್ವಜನಿಕರು ಕೋವಿಡ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಮೂಲಕ ಕರ್ಫ್ಯೂ, ಲಾಕ್ಡೌನ್ ಆಗದಂತೆ ಎಚ್ಚರ ವಹಿಸಬೇಕು. ಸರ್ಕಾರ ಕೋವಿಡ್ ನಿಯಮಗಳನ್ನು ಪಾಲಿಸದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಹಿಂಜರಿಯುವುದಿಲ್ಲ. ಸಭೆ ಸಮಾರಂಭಗಳಲ್ಲಿ ಹೆಚ್ಚಿನ ಜನರು ಭಾಗವಹಿಸದೇ ಇರುವುದು ಸೂಕ್ತ ಎಂದು ಮುಖ್ಯಮಂತ್ರಿ ತಿಳಿಸಿದರು. ಅದು ಬೆಂಗಳೂರು ನಗರ, ಮೈಸೂರು ನಗರ, ಮಂಗಳೂರು ನಗರ, ಕಲಬುರಗಿ ನಗರ, ಬೀದರ್ ನಗರ, ತುಮಕೂರು ನಗರ, ಉಡುಪಿ ಮತ್ತು ಮಣಿಪಾಲ್. ಇದು ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಇದು ಅನ್ವಯ ಆಗುತ್ತೆ. ಈ ಅಗತ್ಯ ಸೇವೆಗಳು ನಿರಂತರವಾಗಿ ಮುಂದುವರಿಯುತ್ತೆ. ಯಾವುದೇ ಆತಂಕಗಳಿಲ್ಲ. ಇನ್ನೊಂದು ಪ್ರಧಾನಿಯವರು ಪ್ರಮುಖವಾದ ಸಲಹೆ ಕೊಟ್ಟಿರುವಂಥದ್ದು, ಏಪ್ರಿಲ್ 11 ಜ್ಯೋತಿಬಾಯಿ ಫುಲೆ ಜನ್ಮದಿನ. ಅವತ್ತಿನಿಂದ ಏಪ್ರಿಲ್ 11ರಿಂದ 14ನೇ ತಾರೀಕು ಅಂಬೇಡ್ಕರ್ ಜನ್ಮದಿನದವರೆಗೆ ವ್ಯಾಕ್ಸಿನೇಷನ್ ಅಭಿಯಾನ ಅಂದರೆ ಲಸಿಕೆ ಉತ್ಸವ ಆಚರಿಸಬೇಕು ಅಂತ ಹೇಳಿದರೆ ಆ ಕಡೆ ವಿಶೇಷವಾದಂಥ ಗಮನವನ್ನು ಕೊಡ್ತೇವೆ. ಕೋವಿಡ್ ಕಾರಣದಿಂದ ವಿಳಂಬವಾಗಿದ್ದ 10% ವೇತನ ಹೆಚ್ಚಳ ಪರಿಷ್ಕರಣೆಗೆ ಸಿದ್ಧವಿದ್ದು, ಸಾರಿಗೆ ಸಿಬ್ಬಂದಿ ಮುಷ್ಕರ ಕೈಬಿಟ್ಟು ಕರ್ತವ್ಯಕ್ಕೆ ಹಾಜರಾಗಬೇಕು ಎಂದು ಸಾರಿಗೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅಂಜುಮ್ ಪರ್ವೇಜ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಅವರು ಈ ಹಿಂದೆ ಸಾರಿಗೆ ಸಿಬ್ಬಂದಿ ನಡೆಸಿದ್ದ ಪ್ರತಿಭಟನೆ ವೇಳೆ ಸರ್ಕಾರ ನೌಕರರು ಇಟ್ಟಿದ್ದ ಬೇಡಿಕೆಗಳ ಪೈಕಿ ಕಾಯಂ ನೇಮಕಾತಿ ಬೇಡಿಕೆ ಹೊರತುಪಡಿಸಿ ಉಳಿದೆಲ್ಲ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿತ್ತು. ಅದರಂತೆ ಅಂತರ ಸಾರಿಗೆ ನಿಗಮಗಳಿಗೆ ವರ್ಗಾವಣೆ ನೀಡುವುದು, ತರಬೇತಿ ಅವಧಿಯನ್ನು 1 ವರ್ಷಕ್ಕೆ ಇಳಿಸುವುದು ಮುಂತಾದ ಬೇಡಿಕೆಗಳನ್ನು ಈಡೇರಿಸಲಾಗಿದೆ. ಸಾರಿಗೆ ಸಚಿವರೂ ಆದ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಅವರು ಸಾರಿಗೆ ನೌಕರರ ಬಹು ದಿನಗಳ ಬೇಡಿಕೆಯನ್ನು ಪೂರ್ಣಗೊಳಿಸಿದ್ದಾರೆ. 10% ವೇತನ ಹೆಚ್ಚಳ ಭರವಸೆಯನ್ನು ಶೀಘ್ರದಲ್ಲೇ ಈಡೇರಿಸಲಾಗುವುದು. ಕೆಲವೇ ದಿನಗಳಲ್ಲಿ ಮತ್ತೆ 2% ವೇತನ ಹೆಚ್ಚಳ ಮಾಡಲಾಗುವುದು ಎಂದು ಅವರು ಭರವಸೆ ನೀಡಿದರು. ಸಾರಿಗೆ ನೌಕರರ ಮುಷ್ಕರದಿಂದ ಇಲಾಖೆಗೆ ಪ್ರತಿದಿನ 20 ಕೋಟಿ ರೂಪಾಯಿ ನಷ್ಟವಾಗುತ್ತಿದೆ. ಇಂತಹ ಸಂಕಷ್ಟದ ಸಮಯದಲ್ಲಿ ಸಿಬ್ಬಂದಿ ಮುಷ್ಕರ ಕೈಬಿಟ್ಟು ಕೆಲಸಕ್ಕೆ ಹಾಜರಾಗಬೇಕು ಎಂದು ಅವರು ಮನವಿ ಮಾಡಿದರು. ಓನರ್ಸ್ ಆಪರೇಟರ್ ಅಸೋಸಿಯೇಷನ್, ಆಮೇಲೆ ಮ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್ ಭಾಳ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ನೋಡಿದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆ್ಯಸ್ ಆಫ್ ನಾವ್ ಮೋರ್ ದ್ಯಾನ್ 20,000 ಪ್ರೈವೇಟ್ ವೆಹಿಕಲ್ಸ್ ಆರ್ ರನ್ನಿಂಗ್ ಆ್ಯಂಡ್ ಪ್ರೊವೈಡಿಂಗ್ ಸರ್ವಿಸ್ ಟು ಆಲ್ ದ ಪೀಪಲ್. 21,000 ಇದೊಂದು ಸಣ್ಣದು ನಂಬರ್ ಇಲ್ಲ ಇದು. ಆಮೇಲೆ ಬಸ್ಸಸ್ ಕೂಡ ನೋಡಿದರೆ ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆಯುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಸೆಕ್ಷನ್ 144 ಜಾರಿಗೊಳಿಸಲಾಗಿದೆ. ಗಲಭೆಗೆ ಪ್ರಚೋದನೆ ನೀಡುವವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಎಚ್ಚರಿಸಿದರು. ಎಲ್ಲ ಸೇರ್ಕೊಂಬಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ, ಬಸ್ ಸರ್ವಿಸ್ ಆಗ್ತಾ ಇದೆ. ಆಮೇಲೆ ನಾವು ನಮ್ಮ ಎಂಪ್ಲಾಯೀಸ್ ಇದ್ದಾರೆ, ಯೂನಿಯನ್ ಒಂದು ಕಡೆ, ಇಂಡಿವಿಜುವಲ್ ಎಂಪ್ಲಾಯಿ ಒಂದು ಕಡೆ.
ನಾವು ಇಂಡಿವಿಜುವಲ್ ಎಂಪ್ಲಾಯಿ ಕೂಡ ಭಾಳ ರಿಕ್ವೆಸ್ಟ್ ಮಾಡಿದ್ದೀವಿ, ಒಂದು ಪ್ಯಾಂಫ್ಲೆಟ್ ಪ್ರಿಂಟ್ ಮಾಡಿ ಏನೇನು ಗೌರ್ಮೆಂಟಿಂದ ತೀರ್ಮಾನ ಆಗಿದೆ, ಗೌರ್ಮೆಂಟಿಂದ ಏನು ಮಾಡಲಿಕ್ಕೆ ಸಾಧ್ಯ ಇದೆ, ಏನು ಮಾಡಲಿಕ್ಕೆ ಅದೆಲ್ಲ ಪ್ಯಾಂಫ್ಲೆಟ್ನಲ್ಲಿ ಹಾಕಿ ಅವರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಭಾಳ ಜನಕ್ಕೆ ಮನಸ್ಸಿನಲ್ಲಿ ಇದೆ ಬಂದು ಕೆಲಸ ಮಾಡೋಣ, ಆದರೆ ಕೆಲವು ಅಡಚಣೆ ಇದೆ, ಬಟ್ ನಮಗೆ ಪೂರ್ತಿ ಆಸೆ ಇದೆ ಬರುವ ದಿವಸದಲ್ಲಿ ಅದು ಪರಿಸ್ಥಿತಿ ಅವರೇ ಕೂಡ ಅದರ ಬಗ್ಗೆ ಅವರು ವಿಚಾರ ಮಾಡಿ. ಈ ನಡುವೆ ಸಾರಿಗೆ ನೌಕರರು ರಾಜ್ಯಾದ್ಯಂತ ತಮ್ಮ ಮುಷ್ಕರವನ್ನು ಇಂದು ಕೂಡ ಮುಂದುವರೆಸಿದ್ದು ಸಾರಿಗೆ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ಸಾರ್ವಜನಿಕರು ಸಾರಿಗೆ ವ್ಯವಸ್ಥೆ ಇಲ್ಲದೆ ಸಂಕಷ್ಟ ಎದುರಿಸಬೇಕಾಗಿದೆ. ಈ ಮಧ್ಯೆ ನಿವೃತ್ತ ಸಾರಿಗೆ ನೌಕರರನ್ನು ತಾತ್ಕಾಲಿಕವಾಗಿ ನೇಮಕಾತಿ ಮಾಡಿಕೊಳ್ಳಲು ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಮುಂದಾಗಿದ್ದಾರೆ. ನಿನ್ನೆ ರಾತ್ರಿ ಕರ್ತವ್ಯಕ್ಕೆ ಹಾಜರಾಗಿದ್ದ ಚಾಲಕರಿಗೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಸಿಬ್ಬಂದಿಯೊಬ್ಬರನ್ನು ಅಮಾನತು ಮಾಡಿ ಇಲಾಖೆ ಆದೇಶ ಹೊರಡಿಸಿದೆ. ದೇಶದಲ್ಲಿ ಕೋವಿಡ್-19 ಎರಡನೇ ಅಲೆ ಹೆಚ್ಚಳದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳೊಂದಿಗೆ ಸಭೆ ನಡೆಸಿದರು. ಬಳಿಕ ಪ್ರಧಾನಿ ಮುಂಬರುವ 2-3 ವಾರಗಳ ಕಾಲ ಎಲ್ಲ ರಾಜ್ಯಗಳು ಕೋವಿಡ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡುವುದರೊಂದಿಗೆ ಬಿಗಿ ಕ್ರಮ ಕೈಗೊಂಡು ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಯುದ್ಧೋಪಾದಿಯಲ್ಲಿ ಕಾರ್ಯಮಗ್ನರಾಗುವಂತೆ ಸೂಚಿಸಿದರು. ಕೋವಿಡ್ ಆರಂಭದ ದಿನಗಳಲ್ಲಿ ಇದ್ದ ಸ್ಥಿತಿಯಲ್ಲಿ ನಾವು ಇಂದು ಇಲ್ಲ. ಪ್ರಯೋಗಾಲಯಗಳು, ಲಸಿಕೆ, ಜನರಲ್ಲಿ ಜಾಗೃತಿ ಹೆಚ್ಚಾಗಿದೆ. ರಾತ್ರಿ ಕರ್ಫ್ಯೂಗೆ ಕೊರೋನಾ ಕರ್ಫ್ಯೂ ಎಂದು ನಾಮಕರಣ ಮಾಡುವ ಮೂಲಕ ಜಾಗೃತಿ ಹೆಚ್ಚಿಸಬೇಕು ಎಂದರು. जन भागीदारी के साथ साथ हमारे परिश्रमी डॉक्टर्स और हेल्थ वर्कर्स, हेल्थ केयर स्टाफ ने स्थिति को संभालने में बहुत मदद. ಎಲ್ಲ ರಾಜ್ಯಗಳು ಮೈಕ್ರೋ ಕಂಟೋನ್ಮೆಂಟ್ ವಲಯಗಳ ಮೇಲೆ ಹೆಚ್ಚಿನ ನಿಗಾ ವಹಿಸಿ ಆರ್ಟಿಪಿಸಿಆರ್ ಪರೀಕ್ಷೆಗಳನ್ನು 70% ಹೆಚ್ಚಿಸುವಂತೆ ಸೂಚಿಸಿದ ಪ್ರಧಾನಿ, ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿದೆ ಎಂದು ಆತಂಕ ಪಡುವ ಅಗತ್ಯವಿಲ್ಲ. ಮಾದರಿ ಪರೀಕ್ಷೆಗಳ ಹೆಚ್ಚಳದಿಂದ ನಿಯಂತ್ರಣ ಸಾಧ್ಯ. ಸೋಂಕು ಹರಡುವಿಕೆಯನ್ನು ತಡೆಯಲು ಕೋವಿಡ್ ಪರೀಕ್ಷೆ ಹಾಗೂ ಪತ್ತೆ ಹೆಚ್ಚುವಿಕೆಯನ್ನು ಹೆಚ್ಚಿಸುವಂತೆ ಮುಖ್ಯಮಂತ್ರಿಗಳಿಗೆ ಸಲಹೆ ನೀಡಿದ್ದಾರೆ. ದೇಶದಲ್ಲಿ ಕೋವಿಡ್-19 ಸವಾಲಿನ ಪರಿಸ್ಥಿತಿ ನಿರ್ಮಿಸುತ್ತಿದ್ದು, ಆ ಸವಾಲನ್ನು ಎದುರಿಸಲು ಆಯಾ ರಾಜ್ಯಗಳು ಕೋವಿಡ್ ನಿಯಂತ್ರಣಕ್ಕೆ ಸೂಕ್ತ ಸಲಹೆ ಸೂಚನೆಗಳಿದ್ದರೆ ಹಂಚಿಕೊಳ್ಳುವಂತೆ ತಿಳಿಸಿದರು. ಇದೇ 11ರಿಂದ 14ರವರೆಗೆ ದೇಶಾದ್ಯಂತ ವ್ಯಾಕ್ಸಿನ್ ಉತ್ಸವ ಆಚರಿಸುವ ಮೂಲಕ ಹೆಚ್ಚಿನ ಜನರಿಗೆ ಲಸಿಕೆ ಹಾಕಬೇಕು. ಯುವ ಜನತೆ, ನೆರೆಹೊರೆಯ ಹಿರಿಯರು ಲಸಿಕಾ ಅಭಿಯಾನದಲ್ಲಿ ಪಾಲ್ಗೊಳ್ಳಲು ಸಹಕರಿಸಬೇಕು ಎಂದು ಪ್ರಧಾನಿ ಮನವಿ ಮಾಡಿದರು. और लॉकडाउन के समय का हमने उपयोग किया, लेकिन आज जो स्थिति है, आज जब हमारे पास सब संसाधन है, तो हमारा बल, और ये हमारे गवर्नेंस की कसौटी है, हमारा बल माइक्रो कंटेनमेंट जोन पर होना चाहिए. छोटे छोटे कंटेनमेंट जोन पे सबसे ज्यादा होना चाहिए. जहां पर रात्रि कर्फ्यू का प्रयोग हो रहा है, वहां मेरा आग्रह है कि उसके लिए शब्द प्रयोग हमेशा करें, कोरोना कर्फ्यू, ताकि कोरोना के प्रति एक सजगता बनी रहे. कुछ लोग ये इंटेलेक्चुअल डिबेट करते हैं कि क्या कोरोना रात को ही आता है. हकीकत में दुनिया ने भी ये रात्रि कर्फ्यू के प्रयोग को स्वीकार किया है, क्योंकि हर व्यक्ति को कर्फ्यू समय होता है तो याद आता है कि हाँ, मैं कोरोना काल में जी रहा हूं. जुकाम हुआ है, दवाई ली है, ठीक हुए, तो भी अगर बारिश आ रही है तो आपको छाता रखना ही पड़ेगा, रेनकोट पहनना ही पड़ेगा. वैसा ही ये कोरोना एक ऐसी बीमारी है जैसे हर प्रोटोकॉल में फॉलो करते हैं, इसको भी करना पड़ेगा. और मैं ये कहूंगा कि जैसे हमने पिछली बार कोरोना को नियंत्रित किया था, वैसे ही हम इस बार भी कर लेंगे. मेरा पक्का विश्वास है और मेरा आप पर भरोसा है. आप अगर इनिशिएटिव लेंगे, चिंता करेंगे और फोकस टेस्टिंग पे कीजिए. वैक्सीनेशन की व्यवस्था एक लंबे कालखंड के लिए है, जो निरंतर चलानी होगी, वो चलाते रहेंगे. आज बल हम इस पर दें और जो एक टीका उत्सव, एक
ब्रेक थ्रू करने के लिए तय किया है, उस टीका उत्सव पर हम एक नई सफलता प्राप्त करें, एक नया विश्वास पैदा करने के लिए एक छोटा सा अवसर काम आ सकता है। मैं फिर एक बार आपके सुझावों की प्रतीक्षा करूंगा। ಭಾರತ ಮತ್ತು ಚೈನಾ ನಡುವೆ ಲಡಾಖ್ನ ಚುಶುಲ್ ಪ್ರದೇಶದಲ್ಲಿ ಸೇನಾಪಡೆಗಳನ್ನು ಹಿಂಪಡೆಯುವ ಕುರಿತು ಇಂದು 11ನೇ ಸುತ್ತಿನ ಕಮಾಂಡರ್ ಮಟ್ಟದ ಮಾತುಕತೆ ನಡೆಯಲಿದೆ. ಪೂರ್ವ ಲದಾಖ್ ಪ್ರದೇಶದಲ್ಲಿ 1 ವರ್ಷದ ಹಿಂದೆ ಭಾರತ ಮತ್ತು ಚೈನಾ ಸೈನಿಕರು ಮುಖಾಮುಖಿಯಾದ ನಂತರ ಕಮಾಂಡರ್ ಮಟ್ಟದ 11ನೇ ಸುತ್ತಿನ ಸಭೆ ಇದಾಗಿದ್ದು, ಭಾರತದ ನಿಯೋಗದ ಪರ ಲೆಫ್ಟಿನೆಂಟ್ ಜನರಲ್ PGK ಮೆನನ್ ವಹಿಸಿಕೊಂಡಿದ್ದು, ಚೈನಾ ದಕ್ಷಿಣ ವಿಭಾಗದ ಮಿಲಿಟರಿ ಕಮಾಂಡರ್ ಕ್ಸಿನ್ ಜಿಯಾಂಗ್ ನೇತೃತ್ವ ವಹಿಸಿಕೊಂಡಿದ್ದಾರೆ. ಎರಡೂ ದೇಶಗಳ ಮಧ್ಯೆ ಶಾಂತಿ ಮನವಿ ಸ್ಥಾಪಿಸಲು ಹಲವು ಸುತ್ತಿನ ಮಾತುಕತೆಗಳ ನಂತರ ಗಡಿ ನಿಯಂತ್ರಣ ರೇಖೆಯಿಂದ ಸೇನಾಪಡೆಗಳನ್ನು ಹಿಂತೆಗೆಯುವುದು ಸೇರಿದಂತೆ ಹಲವು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಾಗಿತ್ತು. ಇಂದಿನ ಮಾತುಕತೆಯಲ್ಲಿ ಲದಾಖ್, ಗೋಗ್ರಾ, ಹಾಟ್ ಸ್ಪ್ರಿಂಗ್ಸ್ ಮತ್ತು ಡೆಪ್ಸಾಂಗ್ ಪ್ರದೇಶಗಳಲ್ಲಿನ ಸೇನಾ ನಿಯೋಜನೆ ಮತ್ತು ಹಿಂತೆಗೆಯುವ ಕುರಿತು ಚರ್ಚೆ ನಡೆಯಲಿದೆ. ಉಭಯ ದೇಶಗಳ ನಡುವಿನ ಉತ್ತಮ ಸಂಬಂಧ ವೃದ್ಧಿಗೆ ಗಡಿಯುದ್ದಕ್ಕೂ ಶಾಂತಿಯ ವಾತಾವರಣ ಅಗತ್ಯವಿದೆ. ಸೇನೆ ಹಿಂತೆಗೆತ ಪ್ರಕ್ರಿಯೆ ಶಾಂತಿ ಮರುಸ್ಥಾಪಿಸಲು ಕಾರಣವಾಗುತ್ತದೆ ಮತ್ತು ದ್ವಿಪಕ್ಷೀಯ ಸಂಬಂಧಗಳ ವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಭಾರತ ಹೇಳಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನೆದರ್ಲ್ಯಾಂಡ್ ಪ್ರಧಾನಿ ಮಾರ್ಕ್ ರುಟ್ಟೆ ಅವರೊಂದಿಗೆ ಇಂದು ವರ್ಚುವಲ್ ಸಭೆ ನಡೆಸಲಿದ್ದಾರೆ. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರ, ಬಾಂಧವ್ಯ ಬಲವರ್ಧನೆ, ಪ್ರಾದೇಶಿಕ, ಜಾಗತಿಕ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಇತ್ತೀಚೆಗೆ ನಡೆದ ಸಂಸತ್ ಚುನಾವಣೆಯಲ್ಲಿ ಪ್ರಧಾನಿಯಾಗಿ ರುಟ್ಟೆ ಆಯ್ಕೆಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರೊಂದಿಗೆ ದ್ವಿಪಕ್ಷೀಯ ಸಂಬಂಧ ಬಲವರ್ಧನೆಗಾಗಿ ಈ ಸಭೆ ಆಯೋಜಿಸಲಾಗಿದೆ. ನೆದರ್ಲ್ಯಾಂಡ್ ಭಾರತದಲ್ಲಿ ಬಂಡವಾಳ ಹೂಡಿಕೆ ಮಾಡಿರುವ 3ನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ. ಭಾರತ ಮತ್ತು ನೆದರ್ಲ್ಯಾಂಡ್ ಮಿತ್ರ ರಾಷ್ಟ್ರಗಳಾಗಿದ್ದು, ಪ್ರಜಾಪ್ರಭುತ್ವ ಮತ್ತು ಕಾನೂನು ಪರಿಪಾಲಿಸುವ ದೇಶಗಳಾಗಿವೆ. ಅಲ್ಲದೆ ಭಾರತೀಯ ಮೂಲದವರು ನೆದರ್ಲ್ಯಾಂಡ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಾಗಿದ್ದಾರೆ. ನೂತನ ಗಣಿ ನೀತಿ ಇದೇ ತಿಂಗಳ ಅಂತ್ಯದಿಂದ ಜಾರಿಗೆ ತರಲು ಚಿಂತಿಸಲಾಗುತ್ತಿದೆ ಎಂದು ಗಣಿ ಮತ್ತು ಭೂವಿಜ್ಞಾನ ಸಚಿವರಾದ ಮುರುಗೇಶ್ ನಿರಾಣಿ ನಿನ್ನೆ ಮಂಗಳೂರಿನಲ್ಲಿ ತಿಳಿಸಿದ್ದಾರೆ. ಈಗಾಗಲೇ ಗಣಿ ನೀತಿಗೆ ಸಂಬಂಧಿಸಿದ ಕರಡು ನೀತಿ ಸಿದ್ಧಗೊಂಡಿದ್ದು, ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಅಧ್ಯಯನ ನಡೆಸಿ ಸಲಹೆ ಸೂಚನೆಗಳನ್ನು ನೀಡಬೇಕೆಂದು ಕೋರಲಾಗಿದೆ ಎಂದರು. ಬೆಂಗಳೂರು ಮತ್ತು ಮಂಗಳೂರು ಸೇರಿದಂತೆ ರಾಜ್ಯದ 5 ಕಡೆ ಗಣಿ ಅದಾಲತ್ ನಡೆಸಲಾಗುವುದು. ಏಪ್ರಿಲ್ 30ರಂದು ಮೊದಲ ಅದಾಲತ್ ಬೆಂಗಳೂರಿನಲ್ಲಿ ನಡೆಯಲಿದೆ ಎಂದರು. ಬಳಿಕ ಸುದ್ದಿಗಾರರೊಂದಿಗೆ ಸಚಿವ ಮುರುಗೇಶ್ ನಿರಾಣಿ, ನೂತನ ಗಣಿ ನೀತಿಯಲ್ಲಿ ಕರಾವಳಿಗೆ ಪ್ರತ್ಯೇಕ ನಿಯಮಗಳನ್ನು ರೂಪಿಸಲಾಗುವುದು. ಅದಕ್ಕಾಗಿ ಕರಾವಳಿಯ ಉದ್ಯಮಿ, ಜನಪ್ರತಿನಿಧಿಗಳು ಮತ್ತು ಮರಳು ಬಳಕೆದಾರರ ಅಭಿಪ್ರಾಯ ಪಡೆಯಲಾಗುತ್ತಿದೆ ಎಂದು ತಿಳಿಸಿದರು. CRZ ಸಮಸ್ಯೆ ಇರೋದ್ರಿಂದ ಅದಕ್ಕೊಂದು ಸಪರೇಟ್ ಆಗಿ ಆಕ್ಟ್ದಲ್ಲಿನೂ ಒಂದು ಚಾಪ್ಟರ್ ಸಪರೇಟ್ ಆಗಿ ಮಾಡುವಂಥದ್ದು. ನಂತರ ಪ್ರೀ ಸ್ಯಾಂಡ್ ಪಾಲಿಸಿ ಅಂತ ತರ್ತಾ ಇದ್ದೀವಿ. ಪ್ರೀ ಸ್ಯಾಂಡ್ ಪಾಲಿಸಿ ಅಂದರೆ ಅಪ್ ಟು 10 lakh rupees ಇರುವಂಥ ಕಟ್ಟಡಗಳಿಗೆ ಅವ್ರಿಗೆ ನಾಮಿನಲ್ ರೇಟ್ದಲ್ಲಿ ಪ್ರತಿ ಟನ್ನಿಗೆ 100 ರೂಪಾಯಿದಂತೆ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಯಾವುದೇ ಪಟ್ಟಣ ಪಂಚಾಯತಿ, ನಗರಸಭೆ, ಮಹಾನಗರ ಸಭೆ, ಪುರಸಭೆ ಈ ಥರ ಬರುವಂಥವ್ರಿಗೆ ಆ ಬಿಲ್ಡಿಂಗ್ ಪ್ಲಾನ್ಗಳನ್ನು ಅಪ್ರೂವಲ್ ಮಾಡಿಕೊಡುವಂಥ ಸಂದರ್ಭದಲ್ಲೇ ರಾಯಲ್ಟಿ ಕಟ್ಟಿಸ್ಕೊಂಡು ಅದನ್ನು ಉಸುಕನ್ನು ಕೊಡುವಂಥದ್ದು. ಅಕ್ರಮ ಗಣಿಗಾರಿಕೆ ಅನ್ನುವಂಥದ್ರೆ ಸರಳೀಕರಣ ಮಾಡುವಂಥದ್ದು. ಉದಾಹರಣೆ ನಮ್ಮ ಇಲಾಖೆಯಲ್ಲಿ ತಪ್ಪಿದೆ, ನಮ್ಮ ಸರ್ಕಾರದ ನಿರ್ಧಾರಗಳಲ್ಲಿ ತಪ್ಪಿದೆ. ಒಂದು ಉದಾಹರಣೆ ಹೇಳ್ತೇನೆ. ಇವತ್ತು ಒಂದು ಜಿಲ್ಲೆಯಲ್ಲಿ 1.5 ಎಕರೆದಲ್ಲಿ ಅವರು ಮೈನ್ ಮಾಡಿದ್ದಾರೆ. ಆ ಮೈನ್ ಮಾಡಿರುವಂಥದ್ದನ್ನು ಡ್ರೋನ್ ಸರ್ವೆದಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಇಂಟು 5 times ಮಾಡಿ ಅದು ಪೆನಾಲ್ಟಿ ಇಂಟ್ರೆಸ್ಟ್ ಎಲ್ಲ ಹಾಕಿ 80 ಕೋಟಿ ರೂಪಾಯಿ ಮಾಡಿದ್ದಾರೆ. ಉದಾಹರಣೆಗೆ 1.5 ಎಕರೆದಲ್ಲಿ 80 ಕೋಟಿ ರೂಪಾಯಿ ಮಾಡಿದಾಗ ಆ ಲ್ಯಾಂಡ್ ವ್ಯಾಲ್ಯೂನ 12 ಲಕ್ಷದಿಂದ 15 ಲಕ್ಷ ರೂಪಾಯಿ ಇದೆ. ಅಲ್ಲಿ 15 ಲಕ್ಷ ಇಂಟು 4 times ಮಾಡಿದರೆ 60 lakhs ಆಯಿತು. ಇನ್ನು ಮೈನಸ್ ವ್ಯಾಲ್ಯೂನು ಆ್ಯಡ್ ಮಾಡಿದ್ರೆ ಸಹಿತ ಇಟ್ ಶುಡ್ ನಾಟ್ ಕಾಸ್ಟ್ ಮೋರ್ ದೆನ್ 1 crore. ಅದಕ್ಕೆ 80 ಕೋಟಿ ಮಾಡಿದಾಗ ಆ ಓನರು ಅವನ ನೆಟ್ವರ್ಕ್ 1 ಕೋಟಿ ರೂಪಾಯಿ ಇದೇನಿಲ್ಲೋ ಅಥವಾ ತುಂಬಲಿಕ್ಕೆ ಕೆಪಾಸಿಟಿ ಇದೆಯೋ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಅವ್ನ ನೆಟ್ವರ್ಕ್ 1 ಕೋಟಿ ರೂಪಾಯಿ ಇಲ್ಲಾಂದಾಗ 80 ಕೋಟಿ ರೂಪಾಯಿ ಪೆನಾಲ್ಟಿ ಹಾಕಿದ್ರೆ ಬರ್ತದೆ. ಯಾವಾಗ ಅದು ನಮ್ಮ ಪೇಪರ್ದಲ್ಲಿ ಇರ್ತದೆ ಹೊರತು ಅದು ಯಾವತ್ತೂ ರಿಕವರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಂಥದ್ದು ಅವೈಜ್ಞಾನಿಕ ಆಗಿದೆ. ಒಂದು ಉದಾಹರಣೆಗೆ ಒಂದು ಗ್ರನೈಟ್ ಮಾಡ್ತೀವಿ. ಗ್ರನೈಟ್ದಲ್ಲಿ ನಾವು ರಿಕವರಿ ಅಂತ ಕರಿತೀವಿ. ಆ ರಿಕವರಿ ಬರೋದೇ 5% to 20% ಮ್ಯಾಕ್ಸಿಮಮ್. ಇನ್ನು 80% ಎಲ್ಲ ಓನ್ ಬರ್ಡನ್ ಇರ್ತದೆ. ನಾವು ಅದನ್ನು ಡ್ರೋನ್ ಸರ್ವೆದಿಂದ ತಂದು ಅದನ್ನು 100% ಮಾಡಿಟ್ರೆ ಅದು ತುಂಬಲಿಕ್ಕೆ ಆಗಲ್ಲ ಯಾರಿಗೇನು. ಅದು ವಾಸ್ತುಸ್ಥಿತಿ ಇಲ್ಲ. ಅದನ್ನೆಲ್ಲ ಹೇಳಿದೆ ನಮ್ಮ ಅಧಿಕಾರಿಗಳಿಗೆ.
ಮಳೆ ನೀರು ಸಂಗ್ರಹಕ್ಕೆ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಕ್ಯಾಚ್ ದಿ ರೈನ್ ಅಭಿಯಾನಕ್ಕೆ ಹುಬ್ಬಳ್ಳಿಯಲ್ಲಿಂದು ಚಾಲನೆ ನೀಡಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಸಿ ಈಶ್ವರಪ್ಪ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಳೆ ನೀರು ಸಮುದ್ರಕ್ಕೆ ಹರಿದು ಹೋಗುವುದನ್ನು ಅಂತರ್ಜಲ ಮಟ್ಟ ಹೆಚ್ಚಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಇದರ ಭಾಗವಾಗಿ ಸಮಗ್ರ ಕೆರೆ ಅಭಿವೃದ್ಧಿ, ಕಾಲುವೆಗಳ ಪುನಶ್ಚೇತನ, ಕೆರೆ ಏರಿ ದುರಸ್ತಿ, ಕಲ್ಯಾಣಿಗಳ ಪುನಶ್ಚೇತನ ಇತ್ಯಾದಿ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಈ ಅಭಿಯಾನವನ್ನು ಯಶಸ್ವಿಗೊಳಿಸಲು ಶ್ರಮಿಸಲಾಗುವುದು ಎಂದರು. ಕಾಲುವೆಗಳ ಪುನಶ್ಚೇತನ ಮಾಡಬೇಕು, ಹೂಳು ತೆಗಿಬೇಕು, ಕೆರೆ ಏರಿ ದುರಸ್ತಿ ಮಾಡಬೇಕು, ಕೆರೆ ಕೋಡಿ ಮತ್ತು ರೈತರ ಜಮೀನುಗಳಿಗೆ ನೀರು ಹರಿದು ಬರುವ ಆ ಒಂದು ಕಾಲುವೆಗಳನ್ನು ದುರಸ್ತಿ ಮಾಡಬೇಕು, ಕೆರೆ ಅಂಚಿನ ಖಾಲಿ ಪ್ರದೇಶಗಳನ್ನು ಸಸಿಗಳನ್ನು ಬೆಳೆಸಬೇಕು. ಈ ರೀತಿ ವಿಶೇಷವಾಗಿ ಕೆರೆ ನೀರು ಹರಿದು ಬರುವಂಥ ಕಾಲುವೆಗಳನ್ನು ಪುನಶ್ಚೇತನಗೊಳಿಸಬೇಕು ಅಂತ ಒಂದು ಮೊದಲನೇ ಉದ್ದೇಶ ಇದರಲ್ಲಿ ಇಟ್ಕೊಂಡಿದ್ದೀವಿ. ಎರಡನೇದು ವಧು ನಿರ್ಮಾಣ ಅಭಿಯಾನ. ರೈತರ 5 ಎಕರೆಗಿಂತ ಸಣ್ಣ ರೈತರು ಯಾರಿದ್ದಾರೆ ಅವರೆಲ್ಲ ಜಮೀನಿನಲ್ಲಿ ವಧು ನಿರ್ಮಾಣ ಮಾಡಬೇಕು ಅನ್ನೋದ್ರ ಮುಖಾಂತರ ಅದಕ್ಕೊಂದು ವಿಶೇಷವಾದ ಒತ್ತನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ದೀವಿ. ಕೃಷಿ ಹೊಂಡ, ವಧು ಮತ್ತು ತೆರೆದ ಬಾವಿಗಳಿಗೂ ಕೂಡ ಅದರ ನಿರ್ಮಾಣ ಮಾಡಬೇಕು ಅನ್ನೋದು ಒಂದು. ಮೂರನೇದು, ಇಡೀ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನದ ಮುಂದೆ ಈ ಕಲ್ಯಾಣಿಗಳಿರುತ್ತೆ. ಅದು ಖಾಸಗಿ, ಅದು ಸರ್ಕಾರಿ ಮುಜರಾಯಿ ಇರ್ಬೋದು, ಬೇರೆ ದೇವಸ್ಥಾನಗಳಿರ್ಬೋದು. ಆ ದೇವಸ್ಥಾನಗಳ ಪಕ್ಕದಲ್ಲಿರುವಂಥ ಕಲ್ಯಾಣಿಗಳನ್ನು ಅಲ್ಲಿ ಮಣ್ಣು ಮುಚ್ಚೋಗಿರುತ್ತೆ, ಅದನ್ನು ಕ್ಲೀನ್ ಮಾಡಿ ಅದನ್ನು ಇರೋ ಮಣ್ಣೆಲ್ಲ ತೆಗೆದು ಅಲ್ಲೂ ಕೂಡ ಅಂತರ್ಜಲ ಜಾಸ್ತಿ ಮಾಡೋದಕ್ಕೆ ಏನೇನು ಮಾಡಬೇಕು ಎಲ್ಲ ಪ್ರಯತ್ನವನ್ನು ಕೂಡ ನಡೆಸಬೇಕು ಅನ್ನೋದು ತೀರ್ಮಾನ ಈ ಒಂದು ಅಭಿಯಾನದ ಮುಖಾಂತರ ಕೂಡ ನಾವು ಮಾಡ್ತಾ ಇದ್ದೇವೆ. ಕೋವಿಡ್ ಲಸಿಕೆ ಅಭಾವ ಉಂಟಾಗದಂತೆ ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಲಸಿಕೆ ಸರಬರಾಜು ಉಸ್ತುವಾರಿಯನ್ನು ಕೇಂದ್ರ ಸರ್ಕಾರ ವಹಿಸಿಕೊಂಡಿದ್ದು ಎಲ್ಲ ರಾಜ್ಯಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದೆ. ದೇಶದಲ್ಲಿ ಇದುವರೆಗೆ 9 ಕೋಟಿ ಡೋಸ್ ಲಸಿಕೆ ವಿತರಿಸಲಾಗಿದೆ. ಅಲ್ಲದೆ ಸುಮಾರು 4 ಕೋಟಿ 30 ಲಕ್ಷ ಡೋಸ್ ಲಸಿಕೆ ದಾಸ್ತಾನು ಇದ್ದು ಇದನ್ನು ಇತರ ರಾಜ್ಯಗಳಿಗೆ ವಿತರಿಸುವ ಸಿದ್ಧತೆ ನಡೆಯುತ್ತಿದೆ ಎಂದು ಅವರು ಮಾಹಿತಿ ನೀಡಿದರು. ಮಹಾರಾಷ್ಟ್ರಕ್ಕೆ 1 ಕೋಟಿ 6 ಲಕ್ಷ, ರಾಜಸ್ಥಾನಕ್ಕೆ 1 ಕೋಟಿ 4 ಲಕ್ಷ ಡೋಸ್ ಲಸಿಕೆ ವಿತರಿಸಲಾಗಿದೆ. ಲಸಿಕೆ ವಿತರಣೆಯಲ್ಲಿ ಯಾವುದೇ ತಾರತಮ್ಯ ಮಾಡಲಾಗಿಲ್ಲ ಎಂದು ಹೇಳಿದರು. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 1,31,968 ಹೊಸ ಕೋವಿಡ್-19 ಪ್ರಕರಣಗಳು ಬೆಳಕಿಗೆ ಬಂದಿವೆ. 61,899 ಮಂದಿ ಚೇತರಿಸಿಕೊಂಡಿದ್ದು 780 ಮಂದಿ ಮೃತಪಟ್ಟಿದ್ದಾರೆ. ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,30,60,542ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದುವರೆಗೆ 1,19,13,292 ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆ ಪ್ರಮಾಣ 92.22%ಕ್ಕೆ ಏರಿಕೆಯಾಗಿದೆ. ಒಟ್ಟು 9,79,608 ಸಕ್ರಿಯ ಪ್ರಕರಣಗಳಿದ್ದು 7.5%ರಷ್ಟಿದೆ. ಇದುವರೆಗೆ 1,67,642 ಮಂದಿ ಮೃತಪಟ್ಟಿದ್ದು ಈ ಪ್ರಮಾಣ 1.28%ರಷ್ಟಿದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಪರೀಕ್ಷಾ ಸಾಮರ್ಥ್ಯದಲ್ಲಿ ತೀವ್ರಗತಿಯಲ್ಲಿ ಏರಿಕೆಯಾಗುತ್ತಿದೆ. ಈವರೆಗೆ 25,40,41,584 ಮಂದಿಗೆ ಪರೀಕ್ಷೆ ನಡೆಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ICMR ತಿಳಿಸಿದೆ. ಸರ್ಕಾರಿ ಮತ್ತು ಖಾಸಗಿ ಪ್ರಯೋಗಾಲಯಗಳು ಸೇರಿದಂತೆ ನಿನ್ನೆ ಒಂದೇ ದಿನ 13,64,205 ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಎಂದು ICMR ತಿಳಿಸಿದೆ. ದೇಶದಲ್ಲಿ ಕೋವಿಡ್ ಲಸಿಕಾ ಅಭಿಯಾನ ಜಾರಿಗೊಂಡ ನಂತರ ಇದುವರೆಗೆ ಒಟ್ಟು 9 ಕೋಟಿಗೂ ಅಧಿಕ ಮಂದಿಗೆ ಲಸಿಕೆ ನೀಡಲಾಗಿದೆ. ಇದರೊಂದಿಗೆ ವಿಶ್ವದ ಅತಿ ದೊಡ್ಡ ಈ ಲಸಿಕಾ ಅಭಿಯಾನದಲ್ಲಿ ಭಾರತ ಹೊಸ ಮೈಲುಗಲ್ಲು ಸ್ಥಾಪಿಸಿದಂತಾಗಿದೆ. ದೇಶದಲ್ಲಿ ಇದುವರೆಗೂ ನೀಡಲಾಗಿರುವ ಕೋವಿಡ್-19 ಲಸಿಕೆ ಡೋಸ್ಗಳ ಸಂಖ್ಯೆ 9,43,34,262 ದಾಟಿದೆ. ನಿನ್ನೆ ರಾತ್ರಿ 8 ಗಂಟೆಯವರೆಗೆ 34,73,000 ಲಸಿಕೆ ಡೋಸ್ಗಳನ್ನು ನೀಡಲಾಗಿದ್ದು ಇದರ ಪೈಕಿ 3,91,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ 34,73,000 ಮೊದಲ ಲಸಿಕೆಯ ಡೋಸ್ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಹೇಳಿದೆ. ಇದುವರೆಗೂ
60 ವರ್ಷ ಮೇಲ್ಪಟ್ಟ 3,74,00,000 ಫಲಾನುಭವಿಗಳು ಮೊದಲ ಡೋಸ್ ಪಡೆದುಕೊಂಡಿದ್ದು 13,51,000ಕ್ಕೂ ಅಧಿಕ ಫಲಾನುಭವಿಗಳಿಗೆ ಎರಡನೇ ಡೋಸ್ ನೀಡಲಾಗಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ಕೋವಿಡ್-19 ಲಸಿಕೆಗಳನ್ನು ರಫ್ತು ಮಾಡಲು ಯಾವುದೇ ನಿರ್ಬಂಧವಿಲ್ಲ ಎಂದು ವಿದೇಶಾಂಗ ಸಚಿವಾಲಯ ಸ್ಪಷ್ಟಪಡಿಸಿದೆ. ಸ್ಥಳೀಯವಾಗಿ ಲಸಿಕೆ ಅಭಾವವಾಗದಂತೆ ಗಮನದಲ್ಲಿಟ್ಟುಕೊಂಡು ವಿವಿಧ ದೇಶಗಳಿಗೆ ಲಸಿಕೆ ರಫ್ತು ಮಾಡಲು ಪರವಾನಗಿ ನೀಡಲಾಗಿದೆ. ದೇಶದಲ್ಲಿ ಲಸಿಕೆ ಅಭಾವವಿಲ್ಲ ಎಂದು ವಿದೇಶಾಂಗ ವಕ್ತಾರ ಆರಿಂದ್ ಬಾಗ್ಚಿ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೆಹಲಿಯಲ್ಲಿಂದು ಭಾರತದ ಪ್ರವಾಸದಲ್ಲಿರುವ ಕಜಕಿಸ್ತಾನ್ನ ರಕ್ಷಣಾ ಸಚಿವ ಲೆಫ್ಟಿನೆಂಟ್ ಜನರಲ್ ನೂರ್ಲನಾ ಯರ್ಮೇಕ್ ಬಾಯೇವ್ ಅವರೊಂದಿಗೆ ದ್ವಿಪಕ್ಷೀಯ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. 4 ದಿನಗಳ ಭಾರತ ಪ್ರವಾಸದಲ್ಲಿರುವ ಕಜಕಿಸ್ತಾನ್ ರಕ್ಷಣಾ ಸಚಿವರು ಉಭಯ ದೇಶಗಳ ನಡುವಿನ ಬಾಂಧವ್ಯ ಬಲವರ್ಧನೆ ಹಾಗೂ ರಕ್ಷಣಾ ಕ್ಷೇತ್ರದಲ್ಲಿ ಸಹಕಾರ ವಿಸ್ತರಿಸುವ ಕುರಿತು ರಾಜನಾಥ್ ಸಿಂಗ್ ಅವರೊಂದಿಗೆ ವಿಸ್ತೃತವಾಗಿ ಚರ್ಚಿಸಲಿದ್ದಾರೆ. लेफ्टिनेंट रक्षा मंत्री राजनाथ सिंह के आमंत्रण पर भारत आए हैं. कजाकिस्तान के रक्षा मंत्री आज राष्ट्रीय युद्ध ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಉತ್ಕಲ್ ಕೇಶರಿ ಡಾಕ್ಟರ್ ಹರೇಕೃಷ್ಣ ಮೆಹ್ತಾ ಬರೆದಿರುವ ಒಡಿಶಾ ಇತಿಹಾಸನ ಹಿಂದಿ ಅವತರಣಿಕೆಯನ್ನು ದೆಹಲಿಯಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಈ ಪುಸ್ತಕ ಇದುವರೆಗೂ ಒಡಿಯಾ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಲಭ್ಯವಿತ್ತು. ಪುಸ್ತಕವನ್ನು ಶಂಕರ್ ಲಾಲ್ ಪುರೋಹಿತ್ ಹಿಂದಿ ಭಾಷೆಗೆ ಅನುವಾದಿಸಿದ್ದಾರೆ. ದೇಶದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅನುಷ್ಠಾನಕ್ಕೆ ಸಹಕಾರಿಯಾಗುವ ಉಪಕ್ರಮ ಸಾರ್ಥಕ್ ಅನ್ನು ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ನಿನ್ನೆ ಉದ್ಘಾಟಿಸಿದರು. ಬಳಿಕ ಅವರು ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಈ ಸಾರ್ಥಕ್ ಗುಣಮಟ್ಟದ ಶಿಕ್ಷಣ ನೀಡಲು ಸಹಕಾರಿಯಾಗಲಿದೆ. ಮಕ್ಕಳು ಮತ್ತು ಯುವಜನತೆ ರಾಷ್ಟ್ರೀಯ ಹಾಗೂ ಜಾಗತಿಕ ಸವಾಲುಗಳನ್ನು ಎದುರಿಸಲು ಇದು ಸಹಕಾರಿಯಾಗಲಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಭಾರತೀಯ ಸಂಪ್ರದಾಯ, ಸಂಸ್ಕೃತಿ, ಕೌಶಲ್ಯ ಮತ್ತು ಮೌಲ್ಯಾಧಾರಿತ ಶಿಕ್ಷಣ ನೀಡಲು ಸಹಕಾರಿ ಎಂದು ಹೇಳಿದರು. ಕೋಲಾರ ಜಿಲ್ಲೆಯಲ್ಲಿ ಕನ್ನಡ ಜಾಗೃತಿ ಸಮಿತಿ ಸದಸ್ಯರು ಮತ್ತು ಕನ್ನಡಪರ ಸಂಘ ಸಂಸ್ಥೆಗಳ ಮುಖಂಡರೊಂದಿಗೆ ಕನ್ನಡ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆ ನಿನ್ನೆ ನಡೆಯಿತು. ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಟಿಎಸ್ ನಾಗಾಭರಣ ಅಧ್ಯಕ್ಷತೆ ವಹಿಸಿದ್ದರು. ಸಹಾಯಕ ನಿರ್ದೇಶಕರಾದ ರವಿಕುಮಾರ್ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೋಲಾರ ಗಡಿ ಪ್ರದೇಶದ ಜಿಲ್ಲೆಯಾಗಿರುವುದರಿಂದ ಅನ್ಯ ಭಾಷೆಗಳ ಬಳಕೆ ಹೆಚ್ಚಿರುತ್ತದೆ. ಕನ್ನಡ ಭಾಷೆ ಬಳಸುವಂತೆ ಜನರ ಮನವೊಲಿಸಬೇಕು ಎಂದು ಸಭೆಯಲ್ಲಿ ಚರ್ಚಿಸಲಾಯಿತು. ಜಿಲ್ಲೆಯಲ್ಲಿ ಕನ್ನಡ ಭಾಷೆಯ ಬಳಕೆ ಮತ್ತು ಬೆಳವಣಿಗೆಗೆ ಪೂರಕವಾಗಿ ಬೀದಿ ನಾಟಕಗಳನ್ನು ಹಮ್ಮಿಕೊಳ್ಳುವುದು, ಸ್ಥಳೀಯ ಸಮಾನ ಮನಸ್ಕರನ್ನು ಒಂದೆಡೆ ಸೇರಿಸಿ ಕನ್ನಡ ಭಾಷೆಯ ಸಾರ್ವಭೌಮತ್ವವನ್ನು ಸಾರುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಮಾತ್ರ ಕನ್ನಡ ಭಾಷೆ ಬೆಳೆಯಲು ಸಾಧ್ಯ ಎಂದು ಸಭೆಯಲ್ಲಿ ತಿಳಿಸಲಾಯಿತು. ಅದನ್ನು ಮಾಡೋದ್ರ ಮುಖಾಂತರ ಎಲ್ಲರನ್ನೂ ಮತ್ತೆ ಅಲ್ಲಿ ಸೇರಿಸೋದಾಗಬೇಕು. ನೀವು ಹೇಳಿದ್ರೆ ಅಲ್ಲಿ ನಮ್ಮ ಮೊದಲು ನಾವೇನು ಮಾಡಿದ್ವಿ, ಅಲ್ಲಿದ್ದ ಕನ್ನಡ ಶಾಲೆಗಳನ್ನ ಮೊದಲು ನಾವು ತೆಗೆಸ್ತೀವಿ. ಇವತ್ತು ಸಂಪೂರ್ಣವಾಗಿ ತಮಿಳು ಶಾಲೆಗಳೇ ಇದ್ದಂಥ ಆ KGF ನಗರ ಕನ್ನಡ ಪರ ಸಂಘಟನೆಗಳಿದೆ. ಸಾಂಸ್ಕೃತಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಏನು ಮಾಡಬಹುದು ಅನ್ನುವ ಪ್ರಸ್ತಾವನೆಗಳನ್ನು ಕಳಿಸಿದ್ರೆ ಅವುಗಳನ್ನು ಕೆಲವನ್ನಾದರೂ ನಾವು ತಗೊಂಡು ಡಿಡಿ ನ್ಯೂಸ್ನೊಂದಿಗೆ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದ ಟಿಎಸ್ ನಾಗಾಭರಣ ಸಾಂಸ್ಕೃತಿಕ ಮಟ್ಟದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ನಗರ ಕೋಲಾರ ಕನ್ನಡವನ್ನು ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಬೆಳೆಸಲು ಸಾಧ್ಯ ಎಂಬುದನ್ನು ಇಲ್ಲಿನ ಮನಸ್ಸುಗಳು ಸಾಬೀತುಪಡಿಸಿವೆ. ಕನ್ನಡ ಅನುಷ್ಠಾನಕ್ಕೆ ಕೆಲವು ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ಸರ್ಕಾರ ಅದಕ್ಕೆ ಪೂರಕವಾಗಿ ಸ್ಪಂದಿಸಬೇಕಿದೆ ಎಂದು ತಿಳಿಸಿದರು. ನಿಜವಾಗಿಯೂ ಬಹಳ ಅದ್ಭುತವಾದ ಕೆಲಸ ಆಗ್ತದೆ. ಮನಸ್ಸುಗಳು ಒಂದಾಗಬೇಕಷ್ಟೇ. ಅದು ಕೇವಲ ಕನ್ನಡ ಅನುಷ್ಠಾನ ಅನ್ನೋದಕ್ಕಿಂತ ಕನ್ನಡವನ್ನು ಒಟ್ಟಾರೆಯಾಗಿ ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿಯೂ ಕೂಡ ಅದನ್ನು ಬೆಳೆಸಲಿಕ್ಕೆ ಸಾಧ್ಯ ಅನ್ನೋದನ್ನು ಇಲ್ಲಿಯ ಮನಸ್ಸುಗಳು ಇವತ್ತು ಸಾಬೀತುಪಡಿಸ್ತಾ ಇದ್ದಾರೆ. ಮೊದಲ ಬಾರಿಗೆ ಮಹಿಳಾ ಮಿಲಿಟರಿ ಪೊಲೀಸರು ಕಠಿಣ ತರಬೇತಿ ಮುಗಿಸಿ ಕೆಲವೇ ದಿನಗಳಲ್ಲಿ ಭಾರತೀಯ ಸೇನೆಗೆ ಸೇರ್ಪಡೆಗೊಳ್ಳಲಿದ್ದಾರೆ. ಬೆಂಗಳೂರಿನ ಮಿಲಿಟರಿ ತರಬೇತಿ ಶಿಬಿರದಲ್ಲಿ ಕರ್ನಾಟಕದ 8 ಯುವತಿಯರು ಸೇರಿದಂತೆ ದೇಶದ 100 ಮಂದಿ ಸೇನೆಗೆ ಪದಾರ್ಪಣೆ ಮಾಡಲಿದ್ದಾರೆ. ಕಠಿಣ ಸೇನಾ ತರಬೇತಿ ಪಡೆಯುತ್ತಿರುವ ಯುವತಿಯರು ಬಂದೂಕು ಹಿಡಿದು ದೇಶದ ರಕ್ಷಣೆಗೆ ಸಜ್ಜುಗೊಳ್ಳುತ್ತಿದ್ದಾರೆ. ಲ್ಯಾನ್ಸ್ ನಾಯಕ್ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುವ ಇವರು
ಕಳೆದ ಹಲವು ತಿಂಗಳಿನಿಂದ ಸವಾಲಿನ ತರಬೇತಿ ಪಡೆದು ಸೇನೆಗೆ ಅಗತ್ಯವಿರುವ ಸಾಮರ್ಥ್ಯ ಹಾಗೂ ಮನೋಸ್ಥೈರ್ಯವನ್ನು ಪಡೆದುಕೊಂಡಿದ್ದಾರೆ. हाँ ये सेंटर है, ये सेंटर में रखता है. अब तू देख एम ले रही है तो सेंटर में अभी सांप पेंसिल चलाई है अपनी. बता सांप कहाँ, यहाँ मार्क करें या कहाँ? पर सभी केस कलेक्टर लगाए. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಮಾಹಿತಿ ಹಂಚಿಕೊಂಡ ಬೆಳಗಾವಿ ಜಿಲ್ಲೆಯ ನಂದಕುರ್ಕಿ ಭಾಗ್ಯಶ್ರೀ, ಪ್ರಾರಂಭದ ದಿನಗಳಲ್ಲಿ ಸೇನಾ ತರಬೇತಿ ತುಸು ಕಷ್ಟಕರ ಎನಿಸುತ್ತಿತ್ತು. ಆದರೆ ಇಲ್ಲಿನ ಅಧಿಕಾರಿಗಳು ತಮ್ಮ ಮನೋಸ್ಥೈರ್ಯವನ್ನು ಹೆಚ್ಚಿಸಿ ತರಬೇತಿ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ದೇಶದ ರಕ್ಷಣಾ ಕಾರ್ಯದಲ್ಲಿ ಪಾಲ್ಗೊಳ್ಳಲು ಸಿದ್ಧರಾಗಿದ್ದೇವೆ ಎಂದರು. ಅಂದರೆ ಮನೆಯಲ್ಲಿ ಲೇಟಾಗಿ ಹೇಳ್ತಿದ್ವಿ, ಇಲ್ಲಿಲ್ಲ ಬೆಳಗ್ಗೆ ಹೇಳಬೇಕು. ತುಂಬ ಕಷ್ಟ ಇತ್ತು ಮೇಡಮ್. ಮೊದಲೇ ಹಾಡಿತ್ತು, ಈಗ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗಿದೆ ಮೇಡಮ್. ಅಲ್ಲಿ ಒಂದು ಸ್ವಲ್ಪ ಟೈಮಿಂಗ್ ಅಂತರ ಇದೆ ಅಷ್ಟೇ. ಅವರು ಏನು ಮಾಡ್ತಾರೆ ಅವ್ರಂಗೆ ಪ್ರೊಸೀಜರು, ಆರ್ಮಿದ ಏನು ಪ್ರೊಸೀಜರ್ ಇದೆಲ್ಲ ಟೆಸ್ಟು ಅದು ಅವನ್ನೆಲ್ಲ ನಮಗೂ ಮಾಡಿ ಅವು ಪಾಸ್ ಆಗ್ತೀವಿ ಮ್ಯಾಮ್. ಮೆಂಟಲಿ ತು ಫುಲ್ ಪರ್ಫೆಕ್ಟ್ ಇದ್ವಿ ಮ್ಯಾಮ್. ಇವಾಗ ಫಸ್ಟ್ ಬಂದಾಗ ಸಿವಿಲ್ ಹುಡುಗಿರ್ತಾರೆ, ನಾವು ಅಳ್ತಿದ್ವಿ ಚಿಕ್ಕ ಚಿಕ್ಕ ವಿಷಯಕ್ಕೆ. ಇವಾಗ ಅಳು ಅನ್ನೋದು ಮರ್ತು ಹೋಗಿದ್ದೀವಿ ಅನ್ಸುತ್ತೆ ಮ್ಯಾಮ್. ಮತ್ಲಬ್ ಕಣ್ಣೀರು ಬರಲ್ಲ ಇವಾಗ. ತರಬೇತಿ ಪಡೆಯುತ್ತಿರುವ ಮತ್ತೋರ್ವ ಯುವತಿ ಜ್ಯೋತಿ ಬಸಪ್ಪ, ಸೇನೆಗೆ ಸೇರಬೇಕು ಎನ್ನುವ ಮಹದಾಸೆ ಮೊದಲಿನಿಂದಲೂ ಇತ್ತು. ಈ ಕನಸು ಈಗ ನನಸಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಯಾವುದೇ ಪರಿಸ್ಥಿತಿಯಲ್ಲೂ ದೇಶ ಸೇವೆಗೆ ತಾವು ಸಿದ್ಧ ಎಂದು ಅಭಿಪ್ರಾಯಪಟ್ಟರು. ತರಬೇತಿ ಉಸ್ತುವಾರಿ ವಹಿಸಿಕೊಂಡಿರುವ ಲೆಫ್ಟಿನೆಂಟ್ ಕರ್ನಲ್ ಜೂಲಿ, ಭಾರತೀಯ ಸೇನೆಯಲ್ಲಿ ಯುವತಿಯರ ಪಾತ್ರ ಮಹತ್ವದ್ದಾಗಿದೆ. ಈ ನಿಟ್ಟಿನಲ್ಲಿ ಸೇನೆಗೆ ಸೇರ್ಪಡೆಯಾಗುತ್ತಿರುವ ಮೊದಲ ತಂಡಕ್ಕೆ ಕಠಿಣ ತರಬೇತಿ ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. आंखों के सामने एक साल के अंदर जो आप उनकी ग्रोथ देखते हो, उसे देख के सीना गर्व से चौड़ा भी होता है. और साथ ही साथ जब वो लोग यूनिट्स में जाने लगते हैं तो एक फिक्र भी होती है कि जब ये जाएं तो जो इन्हें सिखाया गया है उसे ठीक तरीके से इस्तेमाल कर पाएं, ताकि वो कहीं मात ना खाएं. ಬ್ರಿಗೇಡಿಯರ್ ಸಿ ದಯಾಳನ್, ಭಾರತೀಯ ಸೇನೆಯಲ್ಲಿ ಮಹಿಳೆಯರಿಗೆ ಅವಕಾಶ ಕಲ್ಪಿಸಲಾಗಿದೆ. ಮುಂಬರುವ ಸವಾಲುಗಳನ್ನು ಎದುರಿಸಲು ಕಠಿಣ ತರಬೇತಿ ನೀಡಲಾಗುತ್ತಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ಇದೇ 20ರವರೆಗೆ ರಾಜ್ಯದ ಆಯ್ದ ಜಿಲ್ಲೆಗಳಲ್ಲಿ ರಾತ್ರಿ ಕರ್ಫ್ಯೂ ಜಾರಿ. ಏಪ್ರಿಲ್ 11ರಿಂದ 14ರವರೆಗೆ ಲಸಿಕಾ ಅಭಿಯಾನ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಮುಂದುವರೆದ ಸಾರಿಗೆ ನೌಕರರ ಮುಷ್ಕರ, ಕರ್ತವ್ಯಕ್ಕೆ ಹಾಜರಾಗುವಂತೆ ಸರ್ಕಾರದ ಮನವಿ. ಚೈನಾ ಮತ್ತು ಭಾರತದ ಕಮಾಂಡರ್ ಮಟ್ಟದ 11ನೇ ಸುತ್ತಿನ ಮಾತುಕತೆ. ಗಡಿಯಲ್ಲಿನ ಸೇನಾ ಹಿಂಪಡೆಯುವ ಕುರಿತು ಚರ್ಚೆ ಸಾಧ್ಯತೆ. ದೇಶದಲ್ಲಿ ಕೋವಿಡ್-19 ಲಸಿಕಾ ಅಭಿಯಾನ ಚುರುಕು. 9 ಕೋಟಿಗೂ ಅಧಿಕ ಮಂದಿಗೆ ಲಸಿಕೆ ವಿತರಣೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ 45 ವರ್ಷ ಮೇಲ್ಪಟ್ಟ ಎಲ್ಲರೂ ಕೋವಿಡ್-19 ಲಸಿಕೆ ಪಡೆಯಿರಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ
ಮಧ್ಯಾಹ್ನ 1 ಗಂಟೆಗೆ. ನಮಸ್ಕಾರ.